ಹೊಸ ಭಾರತ, ಇದರ ನಾಯಕ ಮೋದಿ. ಪ್ರಧಾನಿ ನಾಯಕತ್ವದಲ್ಲಿ ಅಭಿವೃದ್ಧಿಗೆ ಮಾತ್ರ ಸ್ಥಾನ, ಯಾವುದೇ ಓಲೈಕೆಗಳಿಗೆ ಅಲ್ಲ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಮಾತು. ಬ್ರೇಕಿಂಗ್ ನ್ಯೂಸ್. ಈ ಮಾತನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಯಾಕೆ ಅಂದರೆ ಕರ್ನಾಟಕದ ಹಿಜಾಬ್ ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುದ್ದಿವಾಹಿನಿಯ ಸಂದರ್ಶನವೊಂದರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಪ್ರತಿಕ್ರಿಯೆ ಇದು. देखिए, मेरा तो बहुत स्पष्ट मानना है, भारत की व्यवस्था संविधान के अनुरूप चलनी चाहिए. हमारी व्यक्तिगत आस्था, हमारे व्यक्तिगत स्वयं के अधिकार या हमारी स्वयं की पसंद नापसंद हम देश के ऊपर लागू नहीं कर सकते, संस्थाओं के ऊपर लागू नहीं कर सकते. ये नहीं लागू कर सकते हैं. क्या मैं उत्तर प्रदेश के अंदर सभी कर्मचारियों को या सभी लोगों को ये बोल सकता हूं कि आप भी भगवा धारण करें? ये उनका विषय है, जो उनको धारण करना करें. लेकिन ड्रेस कोड स्कूलों में लागू होना चाहिए. स्कूल का विषय है, स्कूल के अनुशासन का विषय है. आर्मी में कोई ये कहेगा कि हम लोग जो है अपने अनुसार चलेंगे, फोर्स में कोई इस प्रकार की बात करेगा? कहां अनुशासन रह पाएगा? व्यक्तिगत आस्था आपकी अपनी जगह होगी, लेकिन जब संस्थाओं की बात होगी तो संस्था के नियम कानून को हमें मानना होगा. देश की व्यवस्था होगी, देश के संविधान को मानना होगा. ಬೆಂಗಳೂರಿನ ವಿದ್ಯಾಸಾಗರ್ ಶಾಲೆ ತರಗತಿಗಳು ಶುರುವಾಯಿತು. ಮೊನ್ನೆ ಅಷ್ಟೇ ಈ ಹಿಜಾಬ್ ವಿವಾದದಲ್ಲಿ ಶಾಲೆ ಹೆಸರು ಭಾರಿ ದೊಡ್ಡ ಸದ್ದು ಮಾಡಿತ್ತು ಮತ್ತು ವಿವಾದ ಕೂಡ ಆಗಿತ್ತು. ಇವತ್ತು ತರಗತಿಗಳಿಗೆ ಎಸಿ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ಪ್ರಿನ್ಸಿಪಾಲ್ ಕೂಡ ಮಾತಾಡಿದ್ರು. ಶಿವಕುಮಾರ್ ಅಂತ ಅವರ ಹೆಸರು. ಶಾಲೆ ಶುರುವಾಗಿದೆ, ಎಲ್ಲ ಮಕ್ಕಳು ಬಂದಿದ್ದಾರೆ, ಪೋಷಕರು ಕೂಡ ಕೋಪರೇಟ್ ಮಾಡ್ತಿದ್ದಾರೆ. ಪೋಷಕರು ಯಾರೂ ಕೂಡ ಗಲಾಟೆ ಮಾಡಿಲ್ಲ ಅಂದರು. ಮಕ್ಕಳೇ ಸ್ವಯಂ ಪ್ರೇರಿತರಾಗಿ ಹಿಜಾಬನ್ನು ವಿಶೇಷ ಕೊಠಡಿಯಲ್ಲಿ ತೆಗಿತಾ ಇದ್ದಾರೆ. ಈ ಹಿಂದೆ ಕೂಡ ಮಕ್ಕಳು ಬುರ್ಕಾ ಹಿಜಾಬನ್ನು ಹಾಕ್ಕೊಂಡು ಶಾಲೆಗೆ ಬರ್ತಿದ್ರು. ವಿಶೇಷ ಕೊಠಡಿಯಲ್ಲಿ ಬುರ್ಕಾ ಹಿಜಾಬ್ ಸ್ಕಾರ್ಫನ್ನು ತೆಗಿತಾ ಇದ್ರು. ಶಾಲೆ ಬಿಡಬೇಕಾದ್ರೆ ಮತ್ತೆ ಹಾಕ್ಕೊಂಡು ಹೋಗ್ತಾ ಇದ್ರು. ಈಗ ಕೂಡ ಅದನ್ನೇ ಪಾಲನೆ ಮಾಡ್ತಿದ್ದಾರೆ ಅಂದರು. ಶಾಲೆ ಹತ್ರ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಶಾಲೆ ಆರಂಭ ಆಗಿದೆ. ಯಾವ ಮಕ್ಕಳಿಂದ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ. ಆಮೇಲೆ ಯಾವ ಪೇರೆಂಟ್ಸಿಂದನೂ ಕೂಡ ನಮಗೇನು ತೊಂದರೆ ಇಲ್ಲ. ನಾನು ಡೇ ಒನ್ನಿಂದನೂ ಹೇಳಿದ್ದೀನಿ, ಪೇರೆಂಟ್ಸ್ಗಳು ಯಾರೂ ನಮಗೆ ತೊಂದರೆ ಕೊಡ್ತಾ ಇಲ್ಲ, ಅವ್ರು ಯಾರೂ ಗಲಾಟೆ ಕೂಡ ಮಾಡಿಲ್ಲ. ಗೊತ್ತಾಯ್ತಾ? ಒಳ್ಳೆ ಪೇರೆಂಟ್ಸ್ ಇದ್ದಾರೆ, ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಶಾಂತಿಯುತವಾಗಿ ನಡೀತಾ ಇದೆ. ಇವತ್ತು ಪೀಸ್ಫುಲ್ಲಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ. ಗೊತ್ತಾಯ್ತಾ? ಅವರು ನಾವು ಹೇಳಿದ ಮಾತನ್ನು ಕೇಳ್ತಾ ಇದ್ದಾರೆ. ಮಕ್ಕಳು ಯಾರೂ ಆರೋಗ್ಯಂಟ್ ಇಲ್ಲ. ಇಲ್ಲ ಮೇಡಮ್, ಇಲ್ಲ. ಅವರೇ ವಾಲಂಟ್ರಿಯಾಗಿ ತೆಗಿತಾರೆ. ಅವರೇ ವಾಲಂಟ್ರಿಯಾಗಿ ತೆಗೆದು ಒಳಗಡೆ ಎಂಟ್ರಿ ಆದ ತಕ್ಷಣವೇ ವಾಲಂಟ್ರಿಯಾಗಿ ತೆಗಿತಾರೆ. ಇಲ್ಲ ಒಂದು ರೂಮಿಗೆ ಹೋಗ್ತಾರೆ. ಈಗ ನೀವು ಅಂದ್ಕೋಬೋದು ಗೇಟಿಂದ ಒಳಗಡೆ ಬಿಡ್ತಾ ಇದ್ದಾರೆ ಅಂತ. ಬಟ್ ಗೇಟಿಂದ ಒಳಗಡೆ ಅಂದರೆ ಒಂದು ರೂಮ್ ಇದೆ ಅವ್ರಿಗೆ. ಆ ರೂಮಲ್ಲಿ ಹೋಗಿ ಅವರು ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದಾರೆ. ಹೌದು. ಇಲ್ಲ, ಬಂದಿಲ್ಲ ಮೇಡಮ್, ಅವ್ರು ರಜದಲ್ಲಿದ್ದಾರೆ. 1 ವೀಕ್ ರಜದಲ್ಲಿ ಇರ್ತಾರೆ. ಇಲ್ಲ, ನಾವೇನು ಸೂಚನೆ ಕೊಟ್ಟಿಲ್ಲ. ಅವ್ರು ಸ್ವಲ್ಪ ಇದೆಲ್ಲ ಆಯ್ತಲ್ಲ, ಒಂದು ಶಾಕಲ್ಲಿ ಇರ್ತಾರೆ. ನಾವು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಬನ್ನಿ ಅಂತೇಳಿ. ಅದಕ್ಕೋಸ್ಕರ ಅವರು ರಜೆ ತಗೊಂಡು ಮನೆಯಲ್ಲಿ. ಇಲ್ಲ ಸರ್, ಮುಂಚೆಯಿಂದನೂ ನಾವು ಯಾರಿಗೂ ಇಲ್ಲಿ ಒಂದು ಕ್ಯಾಸ್ಟ್, ಕ್ರೀಡ್ ಅಥವಾ ನೀವು ಹಿಂದೂ ಮುಸ್ಲಿಮು ಆ ಥರ ಭೇದ ಭಾವ ನಾವು ಮಾಡೋದೂ ಇಲ್ಲ, ಇದುವರೆಗೂ ಮಾಡಿಲ್ಲ. ಆ ವಿಚಾರವಾಗಿ 22 ವರ್ಷದಿಂದ ಒಂದು ಸಮಸ್ಯೆ ಕೂಡ ನಮಗೆ ಬಂದಿಲ್ಲ. ಇವತ್ತು ಅದು ಅವ್ರು ಏನು ಮಾಡ್ತಾಯಿದ್ರು, ಬುರ್ಕಾ ಹಾಕೊಂಬರ್ತಾಯಿದ್ರು, ಬುರ್ಕಾ ರಿಮೂವ್ ಮಾಡ್ತಾಯಿದ್ರು, ಸೀದಾ ಕ್ಲಾಸಲ್ಲಿ ಕೂರ್ತಾಯಿದ್ರು. ಒಂದು 5 ನಿಮಿಷ 10 ನಿಮಿಷ ಬೇಗ ಬಿಡ್ತಾ ಇದ್ವಿ, ಮತ್ತೆ ಬುರ್ಕಾ ಹಾಕೊಂತಾಯಿದ್ರು, ಮನೆಗೆ ಹೋಗ್ತಾಯಿದ್ರು. ಸೇಫ್ ಆಗಿದ್ರು, ಏನೂ ತೊಂದರೆ ಇಲ್ಲ. ಯಾವ ಮಕ್ಳಿಗೆ ಏನು. ಇವತ್ತಿಂದ ಹೈಸ್ಕೂಲ್ಗಳು ಶುರುವಾಯಿತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಶಿಕ್ಷಣ ಸಚಿವ BC ನಾಗೇಶ್ ಅವರು. ಎಲ್ಲ ಹೈಸ್ಕೂಲ್ಗಳು ಕೂಡ ಶುರುವಾಗಿ ಶಾಂತಿಯುತವಾಗಿ ನಡೀತಾ ಇದೆ. ಮುಖ್ಯ ನ್ಯಾಯಾಧೀಶರ ಆದೇಶದಂತೆ ಎಲ್ಲ ಶಾಲೆಗಳು ಕೂಡ ಶುರುವಾಗಿದೆ. ಆದಷ್ಟು ಬೇಗ PU ಡಿಗ್ರಿ ಪ್ರಾರಂಭ ಆಗುತ್ತೆ ಎಂದರು BC ನಾಗೇಶ್ ಅವರು. ಹೈಸ್ಕೂಲ್ಗಳು ಶುರುವಾಗಿದೆ, ಶಾಂತಿಯುತವಾಗಿ ನಡೀತಾ ಇದೆ. ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಏನು ಹೇಳಿದಾರೋ ಅದೇ ಬೇಸಿಸ್ ಮೇಲೆ ಎಲ್ಲ ಶಾಲೆಗಳು ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ PU ಮತ್ತು ಡಿಗ್ರಿ ಕಾಲೇಜ್ಗಳು ಸಹಿತ ಓಪನ್ ಆಗಿದೆ. ಎಲ್ಲ ಹೈಸ್ಕೂಲ್ಗಳು ಶುರುವಾಗಿದೆ, ಶಾಂತಿಯುತವಾಗಿ ನಡೀತಾ ಇದೆ. ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಏನು ಹೇಳಿದಾರೋ ಅದೇ ಬೇಸಿಸ್ ಮೇಲೆ ಎಲ್ಲ ಶಾಲೆಗಳು ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ PU ಮತ್ತು ಡಿಗ್ರಿ ಕಾಲೇಜ್ಗಳು ಸಹಿತ ಓಪನ್ ಆಗಿದೆ. ಉಡುಪಿ ಕಾಲೇಜಲ್ಲಿ ಹಿಜಾಬ್ ವಿವಾದದ ಪ್ರಕರಣ